ಹೆಲೋ ನೀಟ್ ಆಸ್ಪಿರೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಅಂದರೆ 2025 ಮಾರ್ಕ್ ರೌಂಡಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಏನಿತ್ತು ಅಂತ ನೋಡೋಣ. ಯಾಕೆ ನಾನು ಇಲ್ಲಿ ಮಾರ್ಕ್ ರೌಂಡ್ ತಗೋತಾ ಇದ್ದೀನಿ ಅಂದರೆ 2026 ಕೌನ್ಸಿಲಿಂಗು ಸಹ ಸ್ಟಾರ್ಟ್ ಆಗೋದು ಫಸ್ಟು ಮಾರ್ಕ್ ರೌಂಡಿಂದ. ಮಾರ್ಕ್ ರೌಂಡ್ 1, ರೌಂಡ್ 2, ಮಾಪಪ್ ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ 4 ರೌಂಡ್ ಇರುತ್ತೆ. ಫಸ್ಟು ನಿಮಗೆ ಮಾರ್ಕ್ ಕೊಡ್ತಾರೆ, ನಿಮಗೊಂದು ಐಡಿಯಾ ಸಿಗಲಿ ಯಾವ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಬಹುದು ಅಂತ. ಅದೇನು ನಿಮ್ಮ ಕನ್ಫರ್ಮೇಷನ್ ಅಲ್ಲ ಅದು, ಯಾಕೆಂದರೆ ರೌಂಡ್ 1 ಮಾತ್ರ ರಿಯಲ್ ಅಲಾಟ್ಮೆಂಟ್. ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಂತಹ ಕಾಲೇಜ್ಗೆ ನೀವು ಅಡ್ಮಿಷನ್ ತೊಗೊಳಕ್ಕಾಗೋದಿಲ್ಲ, ಬಟ್ ನಿಮಗೊಂದು ಐಡಿಯಾ ಸಿಗುತ್ತೆ ನಿಮ್ಗೆ ಯಾವ ಕಾಲೇಜಲ್ಲಿ ಸಿಗ್ಬೋದು ಏನು ಅಂತ. ಆಮೇಲೆ ನೀವು ಆಪ್ಷನ್ ಎಂಟ್ರಿ ಸಹ ಚೇಂಜ್ ಮಾಡ್ಕೋಬಹುದು ಮಾರ್ಕ್ ರೌಂಡ್ ಆದಮೇಲೆ. ಬಟ್ ಫಸ್ಟ್ ರೌಂಡ್ ಆದಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಐ ಹ್ಯಾವ್ ಕನ್ಸಿಡರ್ಡ್ ಆಲ್ಮೋಸ್ಟ್ ಆಲ್ ಕ್ಯಾಟಗರೀಸ್. ಆ ಕ್ಯಾಟಗರಿಗೆ ಯಾವ ಲಾಸ್ಟ್ ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು ಮಾರ್ಕ್ ರೌಂಡಲ್ಲಿ ಅಂತ. ಮುಂದಿನ ವಿಡಿಯೋಗಳಲ್ಲಿ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಮಾಪಪ್ ಎಲ್ಲ ಕನ್ಸಿಡರ್ ಮಾಡ್ಕೋತೀನಿ. ಸದ್ಯಕ್ಕೆ ಮಾರ್ಕ್ ತೊಗೊಂಡಿದ್ದೀನಿ, ಯಾಕೆಂದರೆ ದೀಸ್ ರ್ಯಾಂಕ್ಸ್ ವಾಟ್ ಎವರ್ ಹ್ಯಾವ್ ಡಿಸ್ಪ್ಲೇಡ್ ದೇ ಆರ್ ದ ಸೇಫೆಸ್ಟ್ ರ್ಯಾಂಕ್ಸ್. ನಿಮ್ಮ ಕ್ಯಾಟಗರಿಯಲ್ಲಿ ಈ ರ್ಯಾಂಕ್ ಇದ್ದರೆ ಖಂಡಿತ ನಿಮಗೆ ಫಸ್ಟ್ ರೌಂಡಲ್ಲೇ ಇಲ್ಲಿ ಮೆನ್ಷನ್ ಮಾಡಿರುವಂಥ ಕಾಲೇಜಲ್ಲಿ ಖಂಡಿತ ಸೀಟ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೀಟ್ 2026 ಈಸಿ ಇತ್ತು, ಮಾರ್ಕ್ಸ್ ಜಾಸ್ತಿ ಬರುತ್ತೆ, ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ಏನೇ ರೀಸನ್ ಇರಲಿ, ನಿಮ್ಮ ಕ್ಯಾಟಗರಿಯಲ್ಲಿ ಈ ರ್ಯಾಂಕ್ ಇದ್ದರೆ ಖಂಡಿತ ನಿಮಗೆ ಫಸ್ಟ್ ರೌಂಡಲ್ಲಿ ಒಂದು ಕಡೆ ಸೀಟ್ ಸಿಗಬಹುದು, ಇಲ್ಲ ಸೆಕೆಂಡ್ ರೌಂಡಲ್ಲಾದರೂ ಸೀಟ್ ಸಿಗಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. 1G ಕ್ಯಾಟಗರಿಯಲ್ಲಿ ಲಾಸ್ಟ್ ಸೀಟ್ ಅಲಾಟ್ ಆಗಿದ್ದು 85,892. ಯಾವ ಕಾಲೇಜಲ್ಲಿ ಅಂದರೆ SR ಪಾಟೀಲ್ ಕಾಲೇಜಲ್ಲಿ. SR ಪಾಟೀಲ್ ಕಾಲೇಜಲ್ಲಿ 85,892 1G ಕ್ಯಾಟಗರಿಯಲ್ಲಿ. ಇದು ಮಾರ್ಕಲ್ಲಿ ಮಾತ್ರ. ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ಮಾಪಪ್ ಎಲ್ಲ ಕಟ್ ಆಫ್ ಇನ್ನೂ ಡ್ರಾಪ್ ಆಗಿರುತ್ತೆ. 87,000, 90,000, 92,000ವರೆಗೂ ಸಿಕ್ಕಿರಬಹುದು. ಅದಕ್ಕೆ ನಾನು ಹೇಳ್ತಿದ್ದೀನಿ, ಈ ಸ್ಕೋರ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿರೋ ಸ್ಕೋರ್ಸ್ ಎಲ್ಲ ನಿಮಗೆ ಸೇಫ್ ರ್ಯಾಂಕ್, ಸೇಫ್ ಆಲ್ ಇಂಡಿಯಾ ರ್ಯಾಂಕ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. 2AG ಕ್ಯಾಟಗರಿಯಲ್ಲಿ 80,134 ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರು ಇಲ್ಲಿ ಸಿಕ್ಕಿತ್ತು, ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. 2AG ಕ್ಯಾಟಗರಿಯಲ್ಲಿ 81,160 JGMMC. ಈ 2AG ಕ್ಯಾಟಗರಿಯಲ್ಲಿ 2 ಕಾಲೇಜ್ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು. ಒಂದು 80,134 ಇಲ್ಲಿ ಕನಚೂರಲ್ಲಿ 1.5 ಲಕ್ಷಕ್ಕೆ ಸೀಟ್ ಸಿಕ್ಕಿತ್ತು. ಫೀಸು ಪರ್ ಆ್ಯನಮ್ 1.5 ಲಕ್ಷ. ಅದೇ 2AG ಕ್ಯಾಟಗರಿಯಲ್ಲಿ ಇನ್ನೊಂದು ಕಾಲೇಜ್ ಮೆನ್ಷನ್ ಮಾಡಿದ್ದೀನಿ, 81,160. ಜಸ್ಟ್ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ 80,134 ಆ್ಯಂಡ್ 81,160. ತುಂಬ ಕಡಿಮೆ ಡಿಫ್ರೆನ್ಸ್ ಇದೆ ಆಲ್ ಇಂಡಿಯಾ ರ್ಯಾಂಕಲ್ಲಿ. ಆದರೆ ಇಲ್ಲಿ ಕಾಲೇಜ್ ಫೀಸು 6.5 ಲಕ್ಷ ಇಲ್ಲ 6 ಲಕ್ಷ ಇರುತ್ತೆ, ಜಾಸ್ತಿ ಇದೆ ಇಲ್ಲಿ ಫೀಸು. JGMMC 3,000 ಮಟ್ಟದ ಕಾಲೇಜು. ಹಾಗಾಗಿ ಈ ಕಟ್ ಆಫ್ ಯಾವಾಗಲೂ ಸ್ವಲ್ಪ ಡ್ರಾಪ್ ಆಗಿರುತ್ತೆ. ಕನಚೂರಲ್ಲಾದರೆ ನಿಮ್ಗೆ 1.5 ಲಕ್ಷಕ್ಕೆ ಸೀಟ್ ಸಿಕ್ಕಿರುತ್ತೆ. 2BG ಕ್ಯಾಟಗರಿಯಲ್ಲಿ 62,751 rank is the last rank to get seat in SR Patil in mock round. 3AG ಕ್ಯಾಟಗರಿಯಲ್ಲಿ 60,755 SR Patil ಮೆಡಿಕಲ್ ಕಾಲೇಜು. 3BG ಕ್ಯಾಟಗರಿಯಲ್ಲಿ 62,000 ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಜನರಲ್ ಮೆರಿಟಲ್ಲಿ 60,852 JGMMC. ಅದೇ ಸೇಮ್ ಜನರಲ್ ಮೆರಿಟು, ಬಟ್ SR ಪಾಟೀಲಲ್ಲಿ ನೋಡಿ 60,263. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ತುಂಬ ಕಡಿಮೆ ಡಿಫ್ರೆನ್ಸು. ಆಲ್ ಇಂಡಿಯಾ ರ್ಯಾಂಕ್ ಕನ್ಸಿಡರ್ ಮಾಡಿಕೊಂಡ್ರೆ ತುಂಬ ಕಡಿಮೆ ಡಿಫ್ರೆನ್ಸು. ಬಟ್ ದುಡ್ಡು ಮಾತ್ರ ಇಲ್ಲಿ 1.5 ಲಕ್ಷ ಇದ್ದಿದ್ದು ಇಲ್ಲಿ 5.5 ಲಕ್ಷ 6 ಲಕ್ಷ ಆಗಿರುತ್ತೆ. ಹಾಗಾಗಿ ಒಂದೊಂದು ಮಾರ್ಕು ಸಹ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ರ್ಯಾಂಕು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಜನರಲ್ ಮೆರಿಟಲ್ಲಿ ನೀವು ನೋಡ್ತಾ ಇರ್ಬೋದು 60,000 ಅಂತಿದೆ. ಅದೇ 3AGಯಲ್ಲಿ ನೋಡಿ ಇಲ್ಲೂ 60,000 ಇದೆ. ರಿಸರ್ವೇಷನ್ ಅಂತ ಹೇಳ್ತಿರ್ತೀವಿ, 3AGಯಲ್ಲಿ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಮಾತ್ರ ಜಾಸ್ತಿ ಇರುತ್ತೆ. ಕೆಲವು ಕ್ಯಾಟಗರಿಯಲ್ಲಿ ಆಲ್ಮೋಸ್ಟ್ ಜನರಲ್ ಮೆರಿಟ್ ಅಷ್ಟೇ ಇರುತ್ತೆ. ನೆಕ್ಸ್ಟ್ SCGಯಲ್ಲಿ 2,13,460ಕ್ಕೆ JGMMCಲಿ ಸಿಕ್ಕಿತ್ತು. ಅದೇ SC ಜನರಲ್ ಕನಚೂರಲ್ಲಿ 2,10,000, 2,10,540ಕ್ಕೆ ಕನಚೂರಲ್ಲಿ 1.5 ಲಕ್ಷದ ಸೀಟು. ಅದೇ SC ಜನರಲ್ ಕ್ಯಾಟಗರಿಯಲ್ಲಿ JGMMCಲಿ 2,13,460 ಬಂದಿರೋ ಕ್ಯಾಂಡಿಡೇಟ್ ಸೀಟ್ ಸಿಕ್ಕಿತ್ತು, ಬಟ್ ಹೈಯರ್ ಫೀಸು 6 ಲಕ್ಷ. STGಯಲ್ಲಿ 2,251 ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಸೀಟ್ ಸಿಕ್ಕಿತ್ತು. ದಿಸ್ ಈಸ್ ಅಬೌಟ್ ಲಾಸ್ಟ್ ಇಯರ್ ಮಾರ್ಕ್ ಕ್ಯಾಟಗರಿ ವೈಸ್ ಕಟ್ ಆಫ್. ಇದೇ ಫೈನಲ್ ಅಲ್ಲ, ಯಾಕೆಂದರೆ ಅದಾದಮೇಲೆ ಫಸ್ಟು ಸೆಕೆಂಡು ಮಾಪಪ್ಪು ಸ್ಟ್ರೇ ವೇಕೆನ್ಸಿ ಎಲ್ಲ ಇತ್ತು. ಸೀಟ್ಸ್ ಎಲ್ಲ ಲಾಸ್ಟ್ ಇಯರ್ ಒಂದಷ್ಟು ಕಾಲೇಜಲ್ಲಿ ಜಾಸ್ತಿ ಆಗಿತ್ತು, ಹಾಗಾಗಿ ಕಟ್ ಆಫ್ ಮತ್ತೆ ಡ್ರಾಪ್ ಆಗಿತ್ತು.
ಬಟ್ ಫಸ್ಟ್ ರೌಂಡಲ್ಲಿ ಇದನ್ನೆಲ್ಲ ನೋಡಿದಾಗ ಜನರಲ್ ಮೆರಿಟ್ ಫಾರ್ ಎಕ್ಸಾಂಪಲ್ 60,000 ಅಂತ ಕಾಣ್ತಾ ಇದೆ. ಎಲ್ಲ ತಲೆ ಕೆಡ್ಸ್ಕೊಂಡಿದ್ರು, ಯಾಕೆಂದರೆ ಎಲ್ಲರೂ ಹೇಳ್ತಾರೆ 70,000 ಈವನ್ ಅಪ್ ಟು 75,000ವರೆಗೂ ಲಾಸ್ಟ್ ರೌಂಡಲ್ಲಿ ನಿಮಗೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಗೌರ್ಮೆಂಟ್ ಕೋಟಾ ಸೀಟು ಸಿಗಬಹುದು ಅಂತ. ಬಟ್ ಮಾರ್ಕಲ್ಲಿ ಲಾಸ್ಟ್ ಟೈಮು 60,000ಕ್ಕೆ ಇಲ್ಲಿ ಸ್ಟಾಪ್ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ, 60,263 ಎಸ್ ಆರ್ ಪಾಟೀಲಲ್ಲಿ. ಬಟ್ ಲೇಟರ್ ಸ್ಟೇಜಸಲ್ಲಿ ಕಟ್ ಆಫ್ ಸಹ ಡ್ರಾಪ್ ಆಗಿತ್ತು. ಬಟ್ ಈ ಸ್ಕೋರ್ಸ್ ಏನಾದರೂ ಬಂದಿದ್ದರೆ ನಿಮಗೆ ಕಾನ್ಫಿಡೆಂಟಾಗಿ ಸೇಫ್ ಆಗಿದ್ದೀನಿ ನಾನು ಅಂತ ನೀವು ತಿಳ್ಕೊಬಹುದು. ಅದೇ 70, 71, 72 ಹೋದಾಗ ನೀವು ಲಾಸ್ಟ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ, ಟೆನ್ಷನ್ ಆಗುತ್ತೆ ನಿಮಗೆ. ಸೊ ಈ ಸ್ಕೋರ್ಸ್, ಈ ರ್ಯಾಂಕ್ಸ್ ಏನಾದರೂ ಬಂದಿದ್ದರೆ ನಿಮಗೆ ಖಂಡಿತ ನೀವು ಇಂಥ ಕಾಲೇಜುಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದಕ್ಕಿಂತ ಬೆಟರ್ ರ್ಯಾಂಕ್ ಬಂದಿತ್ತು ಅಂದರೆ ಈಗ ಇಲ್ಲಿ ತೋರಿಸಿರುವಂಥ ಕಾಲೇಜುಗಳಿಗಿಂತ ಬೆಟರ್ ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಸಿಗುವ ಸಾಧ್ಯತೆ ಇದೆ. So this is about last year mark category wise cut off. Thank you and all the best.